ಯಾಕೆ ನನ್ನ ಮಗನಾಗಿ ನೀನು ಇಟ್ಟಿದ್ಯಾ? ನೀನು ಯಾಕೆ ನನ್ನ ಮಗನಾಗಿ ನೀನು ಎತ್ತಿದೆ? ನೀನು ಈ ರೀತಿ ಕಷ್ಟಪಡೋದಕ್ಕ ಕೇಳಿದಿರಲ್ಲ, ಭಯ ಕೇಳಿದಿರಲ್ವಾ? ಯಾಕೆ ನೀನು ಮಗಳಾಗಿ ನೀನು ಎತ್ತಿದ್ಯಾ? ನೀನು ಎತ್ತಿದ್ದು ಯಾಕೆ ಈ ಥರ ಕಷ್ಟ ಕೊಡ್ತಾ ಇದೆಯಾ? ಯಾಕೆ ಈ ಥರ ನನಗೆ ಹಿಂಸೆ ಮಾಡ್ತಾ ಇದೆಯಾ? ನಮಗೇನು ಇಟ್ಟಿದ್ದೀರಾ? ನನಗೇನು ಆಸ್ತಿ ಇಟ್ಟಿದ್ದೀರಾ? ಏನು ನಮಗೆ ಜೀವನ ಇಟ್ಟಿದ್ದೀರಾ? ಯಾವಾಗ ನರಕ ಅನುಭವಿಸ್ತಾ ಇರಬೇಕು? ನನಗೇನು ಇಟ್ಟಿದ್ದೀರಾ ನೀವು? ಮುಟ್ಟು ನಿಮ್ಮ ಸ್ವಂತ ತಾಯಿ ತಂದೆನ ಏನು ಮಾಡ್ತೀವಿ? ಗಲಾಟೆ ಮಾಡ್ತೀವಿ, ತೊಂದರೆ ಮಾಡ್ತೀವಿ, ಅವ್ರನ್ನ ಬೈತೀವಿ. ತಂದೆ ಸ್ವಲ್ಪ ಆಸ್ತಿ ಸೇರಿಸಿಲ್ಲ ಅಂದ್ರೆ ಅವ್ರನ್ನ ಬೈತೀವಿ. ಅವಾಗ ನಮ್ಮ ತಂದೆ ಏನು ಇಟ್ಟಿಗೆ ಹೋಗಿಲ್ಲ, ಎಲ್ಲ ಕುಡಿದು ಹಾಳು ಮಾಡ್ಬಿಟ್ಟೋದ್ರು. ಏನು ಇಟ್ಟಿದ್ದಾರೆ ಎಲ್ಲಾನು ಬೈತಾ ಇರ್ತೀವಿ, ಹೌದಲ್ವಾ? ಮನುಷ್ಯರನ್ನ ಬೈತೀವಿ, ನಮ್ಮ ತಂದೆ ತಾಯಿನ ಬೈತೀವಿ. ಏನು ಇಟ್ಟಿದ್ದೀರಾ? ಏನು ಇದು ಲೈಫ್ ಅಂದ್ಬಿಟ್ಟು ದೇವ್ರ ಸಮ್ಮುಖದ ಕೇಳಬೇಕು. ದೇವರೇ, ನನ್ನ ಯಾಕೆ ಆರಿಸ್ಕೊಂಡಿದ್ಯಾ ದೇವರೇ? ಅಳುಯ್ಯ, ನನಗೆ ಏನಕ್ಕೆ ಇಟ್ಟಿದ್ಯಾ ದೇವರೇ? ನನಗೆ ಏನಕ್ಕೋಸ್ಕರ ನನ್ನ ರಕ್ಷಣೆ ಕೊಟ್ಟಿದ್ಯಾ ದೇವರೇ? ಕೇಳಿದಾಗ ದೇವರು ನಿಮ್ಮನ್ನ ಒಂದು ಸ್ಥಾನದಲ್ಲಿ ಇಡ್ತಾರೆ. ಅಳುಯ್ಯ. ಈಗ ಎತ್ತ ತಂದೆನೇ ತಾಯಿನ ಕೇಳ್ತೀವಲ್ಲ, ಯಾಕೆ ನೀವು ಈ ಥರ ಅಂದ್ಬಿಟ್ಟು ಕೇಳ್ತೀವಲ್ಲ, ಅದೇ ದೇವ್ರ ಸಮ್ಮುಖದಲ್ಲಿ ದೇವ್ರದ ಜಗಳ ಮಾಡೋಕ್ಕೆ ಕೇಳ್ತಾ ಇಲ್ಲ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಈ ರೀತಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಏನು ಆರಿಸ್ಕೊಂಡಿದ್ಯಾ, ಏನು ರಕ್ಷಣೆ ಕೊಟ್ಟಿದ್ಯಾ, ಅದು ನೆರವೇರಿಸ ನನ್ನ ಜೀವನದಲ್ಲಿ. ಆ ರೀತಿ ಪ್ರಾರ್ಥನೆ ಮಾಡೋಕೆ ದೇವರು ಮಾಡ್ತಾರೆ, ಹೊಸ ಕಾರ್ಯಗಳನ್ನ ನಮ್ಮ ಜೀವನ ತರ್ತಾರೆ. ಹೊಸ ಕಾರ್ಯ ಅಂದಾಗ ಅವಾಗ ನಿಮ್ಮ ಏನಕ್ಕೆ ದೇವರು ಆರಿಸ್ಕೊಂಡಿದ್ರು, ಆ ಕಾರ್ಯ ಹತ್ತಿರಕ್ಕೆ ಬಂದಾಗ ಆ ದೇವರು ಅವ್ರು ಏನು ಪ್ಲಾನ್ ಇಟ್ಟಿದ್ರೆ ಆ ಥರ ನೀವು ನಡ್ಕೊಂಡಾಗ ಆವಾಗ ಹೊಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಹಲೂಯ್ಯ. ಅರ್ಥ ಆಗುತ್ತಾ? ಅವಾಗ ದೇವ್ರ ಮಕ್ಕಳಾಗಿ ಅವಾಗ ಕರೆಕ್ಟಾಗಿ ಈಗ ನೀನು ದಾರಿಗೆ ಬಂದಿದೀಯಾ, ಅವಾಗ ಆ ದಾರಿಗೆ ಬಂದಾಗ ಅವಾಗ ಹೊಸ ಕಾರ್ಯಗಳು ನೆರವೇರೋದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಏನೋ ಒಂದು ಪ್ಲ್ಯಾನ್ಗೋಸ್ಕರನೇ ದೇವರು ಆಕಾಶ ಭೂಮಿ ಉಂಟು ಮಾಡಿದರು. ಆ ಉಂಟು ಮಾಡಿದು ಅದು ನೆರವೇರಬೇಕು. ನೆರವೇರ್ಗಡೆ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ದೇವರು ಸರ್ವಶಕ್ತಿ ದೇವರು, ಅವ್ರು ನೆರವೇರಬೇಕು. ನೆರವೇರಿದಾಗ ಹೊಸ ಕಾರ್ಯಗಳು ಈ ಪ್ರಪಂಚಕ್ಕೆ ಬರಬೇಕಂದ್ರೆ ಅದೇ ಥರ ನಮಗೂ ಅಷ್ಟೇ. ದೇವ್ರನ್ನ ಯಾಕೆ ಆರಿಸ್ಕೊಂಡಿದ್ದಾರೋ, ಆರಿಸ್ಕೊಂಡಿದ್ದು ಅದಕ್ಕೆ ಹೊಸ ಕಾರ್ಯಗಳನ್ನು ದೇವ್ರು ತಂಬರ್ತಾರೆ. ಹಲ್ಲೆಲೂಯಾ. ಈ ಪ್ರಕಟಣೆಯಲ್ಲಿ 21:5 ವಾಕ್ಯ ನೋಡಿದಾಗ, ನಾನು ಹೊಸ ಕಾರ್ಯಗಳನ್ನು ಮಾಡುವೆನು, ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ಮಾಡುವೆನು. ಯಾವಾಗ ಮಾಡುವೆ? ನೀನು ನನ್ನ ಕಡೆ ತಿರುಗಿದಾಗ, ನೀನು ನನ್ನ ದಾರಿಗೆ ಬಂದಾಗ, ನಾನು ಏನಕ್ಕೆ ರಕ್ಷಣೆ ಕೊಟ್ಟಿದ್ದೀನಿ, ನಾನು ಏನಕ್ಕೆ ಆರಿಸ್ಕೊಂಡಿದ್ದೀನಿ ಅದನ್ನು ತಿಳಿದುಕೊಂಡು ಆ ದಾರಿ ನೀನು ನಡೆದಾಗ ನಿನಗೆ ಹೊಸ ಕಾರ್ಯಗಳು ಬರುತ್ತೆ. ಹಲ್ಲೆಲೂಯಾ. ಅವಾಗ ಹೊಸ ಕಾರ್ಯಗಳು ಬರುತ್ತೆ. ಇದನ್ನೇ ಅವಾಗ ಇಲ್ಲಿ ನೋಡಿದಾಗ ಹೊಸ ಕಾರ್ಯ ಅಂತ ಹೇಳಿದಾಗ ಈ ಕಾಂಡದಲ್ಲಿ ಓದ್ರಿ. ಹಲ್ಲೆಲೂಯಾ. ಆವಾಗ ಹೊಸ ಕಾರ್ಯಗಳನ್ನು ಆಲ್ರೆಡಿ ಅವ್ರು ಮಾಡಿಬಿಟ್ಟಿದ್ದಾರೆ. ಅವಳೆಲ್ಲ ದೇವ್ರು ಏನು ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಪ್ಲ್ಯಾನ್ ಮಾಡಿ ಇಟ್ಟಿರೋದನ್ನ ಅದು ನಾವು ಆ ದಾರಿಗೆ ನಾವು ಬರಬೇಕು. ಅದು ಬಂದಾಗ ಏನಾಗುತ್ತೆ, ಆವಾಗ ದೇವರು ಈ ಹೆಂಗೆ ಆಕಾಶ ಭೂಮಿನ ಉಂಟು ಮಾಡಿ ಇಟ್ಟಿದ್ದಾರೆ ಅದು ಪಕ್ಕಕ್ಕೆ ಇಟ್ಟು ಅವಾಗ ಹೊಸ ಕಾರ್ಯಗಳನ್ನು ದೇವ್ರು ತಂಬರ್ತಾರೆ. ಹಲ್ಲೆಲೂಯಾ. ಅವ್ರು ಏನಕ್ಕೆ ಅವರು ಪ್ಲ್ಯಾನ್ ಮಾಡಿದ್ರು ಅದು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಈಗೇನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು, ಅದೆಲ್ಲ ಆಲ್ರೆಡಿ ಪ್ಲ್ಯಾನ್ ಆಗಿದೆ. ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಆಲ್ರೆಡಿ ದೇವ್ರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ನೀವು ಅಂದ್ಕೊಂಡಿದ್ದೀರಾ ಈ ದೇವ್ರ ಚಿತ್ತ ಈ ಥರ ನಡಿಬೇಕು, ದೇವ್ರ ಚಿತ್ತ ಆಲ್ರೆಡಿ ನಿಮ್ಮ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ದೇವರು ನಿಮಗೆಲ್ಲನೂ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು? ಅವ್ರ ದಾರಿ ನಡಿಬೇಕು. ದೇವ್ರನ್ನ ಸ್ತುತಿಸ್ಕೊಂಡು, ದೇವ್ರನ್ನ ಆರಾಧಿಸ್ಕೊಂಡು, ರಕ್ಷಣೆ ಹೊಂದಿಕೊಂಡು, ದೇವ್ರ ವಾಕ್ಯ ನಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರ ಪ್ಲ್ಯಾನ್ಗಳು ನೆರವೇರ್ತಾ ಇರುತ್ತೆ. ಆವಾಗ ಹೊಸ ಹೊಸ ಕಾರ್ಯಗಳೆಲ್ಲ ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಹಲ್ಲೆಲೂಯಾ. ಅರ್ಥ ಆಗುತ್ತಾ? ಈಗ ಅರ್ಥ ಆಗುತ್ತಾ? ಹೊಸ ಹೊಸ ಕಾರ್ಯಗಳು ಬರ್ತಾ ಇರುತ್ತೆ. ಅವಾಗ ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ತಕ್ಕಂಗೆ ನಡೀಬೇಕು. ಇಲ್ಲಿ ನೋಡಿದಾಗ 2 ಕೊರಿಂಥಿಯರು 5:17 ನೋಡಿದಾಗ ಓದ್ರಿ. 2 ಕೊರಿಂಥಿಯರು 5:17. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಹಾಗೂ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹಂಗಂದ್ರೆ ಅವಾಗ ಒಬ್ಬ ಕ್ರಿಸ್ತನಲ್ಲಿ ಬಂದ್ರಂದ್ರೆ ಅವನು ಹೊಸ ಸೃಷ್ಟಿಯಾಗಿರ್ತಾನೆ. ಹಳೇದೆಲ್ಲ ಅವನು ಬಿಟ್ಟು ಆಚೆ ಹೋಯ್ತು. ಹಲ್ಲೆಲೂಯಾ.
ಹಳೆಯದೆಲ್ಲ ಆಚೆ ಬಿಟ್ಟು ಹೋಯ್ತು. ಅವಾಗ ಕ್ರಿಸ್ತನಲ್ಲಿ ಬಂದಾಗ ಒಂದು ಹೊಸ ಮನುಷ್ಯನಾಗಿ ನಾವು ಬದಲಾವಣೆ ಆಗಬೇಕು. ಹಾಗಾದಾಗನೇ ನಮ್ಮಲ್ಲಿರೋಂಥ ಹಳೇ ಮನುಷ್ಯ ಬಿಟ್ಟು ಆಚೆ ಹೋಗ್ತಾನೆ. ಈ ಹಳೆ ಮನುಷ್ಯ ಆಚೆ ಹೋದಾಗನೇ ಹೊಸ ಮನುಷ್ಯನಾಗಿದ್ದಾಗನೇ ಹೊಸ ಕಾರ್ಯಗಳು ನಮ್ಮ ಜೀವನ ನಡೆಯೋದು. ಹಲ್ಲೆಲೂಯಾ. ಈ ಹೊಸ ಕಾರ್ಯಗಳು ದೇವರು ಇಟ್ಟಿರೋ ಪ್ಲಾನ್ ಎಲ್ಲ ಹೇಗೆ ನಡೆಯುತ್ತೆ ಅಂದ್ರೆ ಹೊಸ ಮನುಷ್ಯನಾಗಿ ನಾವು ಬದಲಾವಣೆ ಆಗಬೇಕು. ಹೊಸ ಮನುಷ್ಯನಂದ್ರೆ ಹಳೆ ಮನುಷ್ಯನಿಗೆ ಹೊಸ ಮನುಷ್ಯನಿಗೆ ವ್ಯತ್ಯಾಸ ಇದೆ. ಹಳೆ ಮನುಷ್ಯನಂದ್ರೆ ಕೋಪ ಇರುತ್ತೆ, ಜಗಳ ಇರುತ್ತೆ, ಹಳೆ ಚಟಗಳಿರುತ್ತೆ, ಹಳೆ ಕಾರ್ಯಗಳಿರುತ್ತೆ, ಅದೆಲ್ಲ ಏನಿದೆ ಬಿಡಕ್ಕಾಗ್ತಿರೋ ಒಂದು ಕಾರ್ಯಗಳಿರುತ್ತೆ. ಈ ಹಳೆ ಮನುಷ್ಯ ನಮ್ಮನ್ನು ಬಿಟ್ಟು ತೊಲಗಬೇಕು. ಹಲ್ಲೆಲೂಯಾ. ಹೊಸ ಮನುಷ್ಯನಾಗಿ ನಾವು ಬದಲಾವಣೆ ಆಗಬೇಕು. ಆ ಹೊಸ ಮನುಷ್ಯನ ತಂದಾಗ ಅದು ರಕ್ಷಣೆ, ನಮಗೊಂದು ದೇವ್ರ ಭಯ ಇರುತ್ತೆ, ದೇವ್ರ ಕಡೆ ನಡಿಬೇಕು, ದೇವ್ರ ವಾಕ್ಯ ನಡಿಬೇಕು. ಈ ಭಯ ನಮ್ಮಲ್ಲಿ ಇದ್ದಾಗ ಅವಾಗ ಹೊಸ ಮನುಷ್ಯನಾಗಿ ನಾವು ತಿರುಗ್ತೀವಿ. ಅವಾಗ ಹಳೆ ಮನುಷ್ಯನ ಥರ ಹಳೇ ದಾರಿಲಿ ನಾವು ಇರೋದೆಲ್ಲ ಹೊಸ ದಾರಿಯಲ್ಲಿ ಹೊಸ ಮನುಷ್ಯನಾಗಿದ್ದಾಗ ನಮಗೆ ಎಲ್ಲಾನು ಹೊಸದಾಗಿ ದೇವ್ರು ಕೊಡ್ತಾರನೇ ಇರ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ಅನ್ಕೊಂತೀವಿ ಮುಂಚೆಲ್ಲ ಈ ಥರ ಇಲ್ಲ, ಈಗಲೇ ನಮ್ಮದು ದಾರಿನೇ ಡಿಫ್ರೆಂಟು, ಈಗಲೇ ದೇವರು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಈಗ ಕರೆಕ್ಟಾಗಿ ದೇವ್ರು ಕರೆಕ್ಟಾಗಿ ನಡೆಸ್ಕೊಂಡ್ಬಿಡ್ತಾರೆ. ಇದೇ ಹೊಸ ದಾರಿ. ಈ ಹೊಸ ದಾರಿ ಹೋಗ್ಬೇಕಂದ್ರೆ ನಾವು ಹೊಸ ಮನುಷ್ಯನ ಮಾಡಬೇಕು. ಹಲ್ಲೆಲೂಯಾ. ನಮ್ಗೆ ಹೊಸ ಕಾರ್ಯಗಳಲ್ಲಿ ದೇವ್ರ ಜೀವನದಲ್ಲಿ ಮಾಡಬೇಕಂದ್ರೆ ನಾವು ಹೊಸ ಮನುಷ್ಯನ ಆಗಬೇಕು. ಹೊಸ ಮನುಷ್ಯನ ಆದ್ರೇ ಎಲ್ಲ ಹೊಸ ಕಾರ್ಯಗಳು ನಮಗೆ ಬರೋದು. ಹಲ್ಲೆಲೂಯಾ. ಓಕೆ, ಎಫೆಸಿಯನ್ಸ್ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನೋಡ್ತೀವಿ. ಇಲ್ಲಿ ನೋಡಿದಾಗ ಓದ್ರಿ. ನೇಮಿಸಿದ್ದಾರೆ. ಓಕೆ, ನೇಮಿಸಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿದಾಗ ದೇವರು ನಮ್ಮನ್ನು ಯಾವಾಗ ಸೃಷ್ಟಿ ಮಾಡಿದ್ರು ಆವಾಗಲೇ ದೇವರೆಲ್ಲ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ನೀನು ಈ ಥರ ಇರಬೇಕು, ನೀ ಈ ಥರ ಇರಬೇಕು, ನೀ ಈ ಥರ ಜೀವಿಸ್ತೀಯ, ನೀ ಈ ಥರ ಇರ್ತೀಯಾ, ಈ ಥರ ನೀನು ಸೇವೆ ಮಾಡ್ತೀಯಾ, ಈ ಥರ ಸೇವೆದಲ್ಲಿ ಇರ್ತೀಯಾ, ಈ ರೀತಿ ನಿನ್ನ ಜೀವನ ಇರುತ್ತೆ, ಎಲ್ಲನೂ ದೇವರು ಏನು ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಅವಾಗ ದೇವ್ರು ಪ್ಲ್ಯಾನ್ ಮಾಡಿದರೆ ಆ ಪ್ಲ್ಯಾನ್ ನಾವು ಹೋಗ್ಬೇಕು. ಅದು ಆಲ್ರೆಡಿ ಆಗಿದೆ. ನಾವು ಅನ್ಕೋಬೇಕು ಆಲ್ರೆಡಿ ಆಗಿದೆ. ನಾವು ಹುಟ್ಟಕ್ಕೆ ಮುಂಚೆನೇ ದೇವರು ಏನು ಮಾಡಿದ್ದಾರೆ, ನನ್ನ ತಿಳ್ಕೊಂಡಿದ್ದಾರೆ. ದೇವರು ಬಂದು ಪ್ಲ್ಯಾನ್ ಇಟ್ಟಿದ್ದಾರೆ, ಆ ಪ್ಲ್ಯಾನ್ ನೆರವೇರಿಸಪ್ಪ. ಈ ರೀತಿ ನಮ್ಮ ಪ್ರಾರ್ಥನೆ ನಾವು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ನೆರವೇರಿಸು. ನೀನು ಏನು ತಿಳ್ಕೊಂಡಿದ್ಯಾ, ಯಾಕೆ ನನ್ನ ಆರಿಸ್ಕೊಂಡಿದ್ಯಾ, ನನಗೆ ನೀನು ಎಲ್ಲ ಪ್ಲ್ಯಾನ್ ಇಟ್ಟಿದ್ಯಾ, ಅದು ನನ್ನ ಜೀವನ ನಡಿಬೇಕು. ಯಾಕೆ ತಡೆ ಆಗ್ತಾ ಇದೆ, ಯಾವುದಕ್ಕೋಸ್ಕರ ನನಗೆ ಇದು ತಡೆ ಆಗ್ತಾ ಇದೆ, ಏನರಿಂದ ನನಗೆ ತಡೆ ಆಗ್ತಾ ಇದೆ, ನನಗೆ ಆಶೀರ್ವಾದ ಯಾಕೆ ನನಗೆ ತಡೆ ಆಗ್ತಾ ಇದೆ, ನನಗೆ ಯಾವುದರಿಂದ, ನನ್ನ ತಪ್ಪಿಂದನಾ, ಯಾತ್ರಿಂದ ಅಂತ ಇದೆಲ್ಲ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಒಳ್ಳೆ ದಾರಿಲಿ ನಡೆಸ್ತಾರೆ. ಹಲ್ಲೆಲೂಯಾ. ಒಳ್ಳೆ ದಾರಿಗೆ ನಡೆದಂಗೆ ಎಲ್ಲಾನು ನಮ್ಮ ಕಡೆ ತಿರುಗೋದು. ಇಲ್ಲ ಅಂದರೆ ಆ ತಿರ್ಗಾ ಮತ್ತೆ ಹಾಗೇ ಇರುತ್ತೆ. ನೀ ಯಾವಾಗ ಮತ್ತೆ ತಿರ್ಗಾ ಬರ್ತೀಯೋ ಆವಾಗ ಅದೇನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಹಲ್ಲೆಲೂಯಾ. ಅರ್ಥ ಆಗುತ್ತಾ? ಅವಾಗ ಒಂದು ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಎಲ್ಲ ಹೋಗಿಲ್ಲ ಅಂದರೆ ನೀವು ಮತ್ತೆ ಯಾವಾಗ ಆ ಪ್ಲ್ಯಾನ್ ಬರ್ತೀಯೋ ಆವಾಗಂಟ ವೇಟಿಂಗ್ ಅಂದರೆ ಎಲ್ಲಿ ಹೋದ್ರೂ ಅದು ದೇವ್ರ ಕೃಪೆ ಬಂದು ನಿಮಗೆ ಬಿಟ್ಟು ದೂರ ಹೋಗೋದಿಲ್ಲ. ಹಲ್ಲೆಲೂಯಾ. ಎಲ್ಲೇ ಇದನ್ನು ದೇವ್ರ ಕೃಪೆ ನಿಮ್ಮ ಮೇಲೆ ಇರುತ್ತೆ. ವೇಟಿಂಗ್. ಅವಾಗ ಮತ್ತೆ ನಾವು ದೇವ್ರ ಪ್ಲಾನ್ಗೆ ಬಂದಾಗ ಆವಾಗ ಆ ಹೊಸ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅವಾಗ ನಾವು ಎಲ್ಲಿ ವೇಟಿಂಗ್ ಇದ್ದೀವಿ, ಎಲ್ಲಿ ನಾವು ದೇವ್ರನ್ನ ಬಿಟ್ಟು ದೂರ ಹೋಗಿದ್ದೀವಿ, ಮತ್ತೆ ಜಾಯಿನ್ ಮಾಡಬೇಕು. ಹಲ್ಲೆಲೂಯಾ. ಈಗ ಅರ್ಥ ಆಗುತ್ತಾ? ನಾವು ಎಲ್ಲೋ ಬಿಟ್ಟಿದ್ದೀವಿ, ತಿರ್ಗಾ ಮತ್ತೆ ಬಂದು ಆ ದೇವ್ರ ದಾರಿಯಲ್ಲಿ ಜಾಯಿನ್ ಆಗಬೇಕು. ಜಾಯಿನ್ ಆದಾಗ ಏನಾಗುತ್ತೆ, ಆ ದೇವರು ಇಟ್ಟಿರೋ ಪ್ಲಾನ್ ಎಲ್ಲ ನಮ್ಮಲ್ಲಿ ನೆರವೇರುತ್ತೆ. ಹಲ್ಲೆಲೂಯಾ. ಈ ರೀತಿ ನೆರವೇರುತ್ತೆ. ಈಗ ಈ ಥರ ನೆರವೇರಿದಾಗ ದೇವರು ಯಾವ ಥರ ಎಲ್ಲ ನಮ್ಮನ್ನ ಇಟ್ಟಿರ್ತಾರೆ ಅಂದರೆ, ಪ್ರಕಟಣೆ 3:12 ಈ ವಾಕ್ಯದಲ್ಲಿ ನೋಡಿದಾಗ, ಪ್ರಕಟಣೆ 3:12 ಕಾಣೋದಿಲ್ಲ. ಓಕೆ, ಕನ್ನಡ ಬೈಬಲ್ ಓದಿರಿ. ಅವನು ಇನ್ನು ಮುಂದೆ ಅವರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಹಲ್ಲೆಲೂಯಾ. ಸಾಕು ನೋಡಿ. ಅವಾಗ ಈ ವಾಕ್ಯ ನೋಡಿದಾಗ ರೆವಲ್ಯೂಷನ್ 3:12 ಅಂತ ಹೇಳಿದಾಗ
ಯಾರು ಜಯನ ಕೊಂದ್ಕೊಂತಾರೋ, ಯಾರನ್ನ ಪ್ಲಾನಲ್ಲಿ ಕರೆಕ್ಟಾಗಿ ಜಯ ಹೊಂದ್ಕೊಂತಾರೋ, ಯಾರು ದೇವ್ರ ವಾಕ್ಯದ ಕರೆಕ್ಟಾಗಿ ನಡ್ಕೊತಾರೋ ಅವ್ರು ಹೆಂಗಿರ್ತಾರೆ? ದೇವ ಆಲಯದಲ್ಲಿ ಸ್ತಂಭವಾಗಿರ್ತಾರೆ. ಸ್ತಂಭ, ತೂನ್, ಪಿಲ್ಲರ್ ಆಗಿರ್ತಾರೆ. ಯಾರು ಜಯವನ್ನು ಹೊಂದ್ಕೊಂಡಿರ್ತಾರೋ ಅವರು ಆಲಯದಲ್ಲಿ ಪಿಲ್ಲರ್ ಆಗಿದೆ. ಒಂದು ಸಲನೂ ನಾನು ತೆಗೆದಿಲ್ಲ. ಅವ್ರಿಗೆ ಇನ್ನೂ ಹೊಸ ನಾಮವನ್ನು ಕೊಡ್ತೀನಿ, ಅವ್ರಿಗೆ ಇನ್ನೂ ಪರಲೋಕನ ಕೊಡ್ತೀನಿ, ಇನ್ನೂ ನಾನು ಆಶೀರ್ವದಿಸ್ತೀನಿ ದೇವ್ರು ಹೇಳ್ತಾರೆ. ಅವಾಗ ಪಿಲ್ಲರ್ ಆಗಿ ದೇವ್ರು ಏನು ಮಾಡ್ತಾರೆ? ಆಲಯದಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ಈ ರೀತಿ ನಾವು ದೇವ್ರ ಮಕ್ಕಳಾಗಿ ಹೊಸ ಕಾರ್ಯದಲ್ಲಿ ನಾವು ಜಯ ಹೊಂದಿಕೊಂಡು ಅವ್ರ ಸ್ಥಾನದಲ್ಲಿ ನಾವು ಅವ್ರ ಚಿತ್ತದಲ್ಲಿ ನಡ್ಕೊಂಡು ಹೋದಾಗ ಅವಾಗ ನಮ್ಮನ್ನ ದೇವರು ಹೆಂಗಿಡ್ತಾರೆ? ಪಿಲ್ಲರ್ ಆಗಿಡ್ತಾರೆ. ಹಲ್ಲೆಲೂಯಾ. ಆಲಯದಲ್ಲಿ ಪಿಲ್ಲರ್ ಆಗಿದ್ದಾರೆ ಅಂದರೆ ಹೇಗಿರ್ತದೆ ಅಂದರೆ, ಪಿಲ್ಲರ್ ಅಂದರೆ ಆಲಯದಲ್ಲಿ ಒಂದು ದೇವರಿಗೆ ಒಂದು ಸಪೋರ್ಟ್ ಆಗಿರ್ತೀವಿ. ಹಲ್ಲೆಲೂಯಾ. ಅವಾಗ ದೇವರು ನಿಮ್ಗೆ ಹೆಂಗಿರ್ತಾರೆ? ಪಿಲ್ಲರ್ ಆಗಿರ್ತಾರೆ. ಪಿಲ್ಲರ್ ಅಂದರೆ ನೋಡಿ, ಪಿಲ್ಲರ್ ಇದ್ದಾಗ ಆಲಯ ಬಂದು ಹೆಂಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. ಆ ಪಿಲ್ಲರ್ ಹೆಂಗಿದೆ? ಒಂದೊಂದು ಪಿಲ್ಲರ್ ಒಂದೊಂದು ಥರ ಇರುತ್ತೆ. ಒಬ್ಬರು ದೇವ್ರಿಗೋಸ್ಕರ ಕೊಡೋದ್ರಲ್ಲಿ ಪಿಲ್ಲರ್ ಆಗಿರ್ತಾರೆ. ಹಲ್ಲೆಲೂಯಾ. ಕೆಲವರು ಬಂದು ದೇವ್ರಿಗೋಸ್ಕರ ಕೆಲಸ ಮಾಡೋದ್ರಲ್ಲಿ ಪಿಲ್ಲರ್ ಆಗಿರ್ತಾರೆ. ಹಲ್ಲೆಲೂಯಾ. ಇನ್ನೊಂದು ನೋಡಿದ್ರೆ ಪ್ರಾರ್ಥನೆ ಮಾಡೋದ್ರಲ್ಲಿ ಸಭೆಗೋಸ್ಕರ ಪಿಲ್ಲರ್ ಆಗಿರ್ತಾರೆ. ಹಲ್ಲೆಲೂಯಾ. ಕೆಲವರು ನೋಡಿದಾಗ ಅವರು ಕಿವಿಯಾಗಿರ್ತಾರೆ, ಏನು ಹೇಳ್ತಾರೆ ಕೇಳ್ಕೊಂಡು ಆ ರೀತಿ ನಡ್ಕೊಬೇಕು ಅಂತ ಪಿಲ್ಲರ್ ಆಗಿರ್ತಾರೆ. ಅವರು ಕಣ್ಣಾಗಿರ್ತಾರೆ, ಸಭೆ ಏನು ಚಾನಲ್ ಹೋಗ್ತಾ ಇದೆ ಅದೊಂದು ಪಿಲ್ಲರ್ ಆಗಿರ್ತಾರೆ. ಹಲ್ಲೆಲೂಯಾ. ಅವಾಗ ಬಾಯಾಗಿರ್ತಾರೆ, ಸಭೆಗೋಸ್ಕರ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ಅದೊಂದು ಪಿಲ್ಲರ್ ಆಗಿರ್ತಾರೆ. ಹಲ್ಲೆಲೂಯಾ. ಪಿಲ್ಲರ್ ಅಂದ್ರೆ ಈ ಥರ ಎಲ್ಲ ಪಿಲ್ಲರ್ ಆಗಿ ದೇವರು ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಪಿಲ್ಲರ್ ಈ ಥರನೇ ಪಿಲ್ಲರ್ ಆಗೋಕ್ಕೆ ಏನಾಗುತ್ತೆ? ನಿಮ್ಮನ್ನ ನಿಲ್ಲಿಸ್ತಾರೆ. ಅವಾಗ ಏನಾಗುತ್ತೆ? ನಿಮ್ಮನ್ನ ನಡೆಸ್ತಾರೆ ದೇವರು. ಹಲ್ಲೆಲೂಯಾ. ಈ ರೀತಿ ಪಿಲ್ಲರ್ ಆಗೋಕ್ಕೆ ಅದು ಚಿಕ್ಕದಾಗಿ ಸ್ವಲ್ಪ ಆಗಿ ಸಭೆಯಲ್ಲಿ ಏನು ಮಾಡ್ತೀವಿ ನಾವು? ಒಂದು ಪಿಲ್ಲರ್ ಆಗಿ ಹಾಕ್ತೀವಿ. ಇದು ನಮ್ಮ ಸಭೆಯಪ್ಪ, ಇದು ನಮ್ಮ ಸಭೆ, ದೇವ್ರು ನಮಗೆ ಕೊಟ್ಟಿರೋ ಸಭೆ. ಆ ರೀತಿ ಆ ಪಿಲ್ಲರ್ ಆಗಿ ಬರಬೇಕು. ಹಲ್ಲೆಲೂಯಾ. ಅದೇ ಎದುರು ನೋಡ್ತಾರೆ ದೇವರು ನಿಮಗೆ ಬಂದು ಪಿಲ್ಲರ್ ಆಗಿ ಇಡಬೇಕು ಅಂತ ನಂಗೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಆ ಪಿಲ್ಲರ್ ಅಂದಾಗ ಏನಾಗುತ್ತೆ? ರೆಸ್ಪಾನ್ಸ್ ಬರುತ್ತೆ. ನಮ್ಮ ಸಭೆಗೆ ಏನು ಕೊರತೆ ಇದೆ, ನಮ್ಮ ಸಭೆಗೆ ಏನು ಬೇಕು, ಸಭೆಗೆ ಏನು ಮಾಡಬೇಕು, ನಮ್ಮ ಸಭೆಯಲ್ಲಿ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಈ ಥರ ಎಲ್ಲ ಇರಬೇಕು. ಇದೆಲ್ಲ ಏನಾಗುತ್ತೆ? ಪಿಲ್ಲರ್ಗೆ ಈ ರೆಸ್ಪಾನ್ಸ್ ಬರುತ್ತೆ. ಹಲ್ಲೆಲೂಯಾ. ಇದು ಸ್ವಲ್ಪ ಬರ್ತಾ ಇರುತ್ತೆ. ದೇವರು ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ನೋಡಿ, ಲಾಸ್ಟ್ ಟೈಮ್ ಬಂದು ನೋಡಿದಾಗ ರೇಣುಕಮ್ಮ 2 ಲೀಟ್ರ್ ಇದು ಕೊಬ್ಬರಿ ಎಣ್ಣೆ ತಗೊಂಡು ಕೊಟ್ಟರು. ಕೊಬ್ಬರಿ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್. ಈ ಕೋಕೋನಟ್ ಆಯಿಲು ದೇವರು ಕರೆಕ್ಟಾಗಿ ಏನು ಮಾಡ್ತಾರೆ? ತಮ್ಮದು ಕೊಡ್ತಾರೆ. ಇದು ಒಂಥರ ಪಿಲ್ಲರ್ ಥರ. ನಾನು ಆಳದಲ್ಲಿ ಪಿಲ್ಲರ್ ಆಗಿರ್ತೀನಿ, ಒಂದು ಸಪೋರ್ಟ್. ಹೆಂಗಿ ದೇವರು ಇದನ್ನ ಈ ಮನಸ್ಸು ಕೊಡ್ತಾ ಇರೋದ್ರೆ ನೋಡಿ, ನಾನು ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಕೋಕೋನಟ್, ಈಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಡಬಲ್ ರೇಟ್ ಆಗ್ಬಿಟ್ಟಿದೆ. ಈಗ ಹಂಗೆ ಡಬಲ್ ರೇಟ್ ಆಗ್ಬಿಟ್ಟಿದೆ ಕೋಕೋನಟ್ ಆಯಿಲು. ಈಗ ನಾವು ಹೋದಾಗ ಎಲ್ಲ ಅಂಗಡಿ ನೋಡಿದಾಗ ಎಲ್ಲಿ ಕಮ್ಮಿ ಸಿಕ್ಕಲಿಲ್ಲ, ಎಲ್ಲ ಡಬಲ್ ರೇಟು. ಏನು ಮಾಡೋದು ಅಂದ್ಬಿಟ್ಟು ಕಮ್ಮಿ ರೇಟ್ ಏನಿದೆ ಆ ಆಯಿಲ್ ತೊಗೊಂಬಂದು ನಾನು ಹಾಕಿದೆ. ಏನಪ್ಪ ಇಷ್ಟೊಂದು ರೇಟ್ ಆಗ್ಬಿಟ್ಟಿದ್ರೆ ಏನಪ್ಪ ಇದು ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ನೋಡಿದ್ರೆ ಆ ದೇವರು ಅವಾಗ ಏನು ಮಾಡ್ತಾರೆ? ಒಬ್ಬರನ್ನ ಎಬ್ಬರಿಸ್ತಾರೆ. ಫಸ್ಟ್ 2 ಲೀಟ್ರ್ ನಾನು ಕೋಕೋನಟ್ ಆಯಿಲ್ ತೊಗೊಂಡು ಕೊಡಮ್ಮ. ಹಲ್ಲೆಲೂಯಾ. ಇದು ದೇವರು ಏನು ಮಾಡ್ತಾರೆ? ಆಲಯದಲ್ಲಿ ನೆರವೇರಿಸ್ತಾರೆ. ಆಗ ಈ ಆಯಿಲ್ ತೆಗೆದ್ಮೇಲೆ ಈಗ 2 ಲೀಟ್ರ್ ಆಯಿಲ್ ಬಂದು ಈಗ ಪ್ರೇಯರ್ ಆಯಿಲ್ಗೆ ಪ್ರೇಯರ್ ಮಾಡಿ ರೆಡಿ ಮಾಡಬೇಕು. ಹಲ್ಲೆಲೂಯಾ. ಈಗ ಆಯಿಲ್ ಬಂದ್ಬಿಟ್ಟು ಈಗ ಬಾಟ್ಲಿ ಈಗ ಡಿಲೇ ಆಗ್ತಾ ಇದೆ. ಪ್ರೇಯರ್ ಮಾಡೋಣ, ಹೋಗಿ ಬಾಟ್ಲ್ ತಂದು ಮಾಡೋಣ. ಓಕೆ. ಈ ರೀತಿ ಅದು ಪಿಲ್ಲರ್ ಆಗಿ ದೇವ್ರು ಏನು ಮಾಡ್ತಾರೆ? ಸಭೆ ಇಡ್ತಾರೆ. ಅವಾಗ ನಿಮಗೆ ದೇವ್ರ ಮಾತು ಕೇಳಿದಾಗ ನೀವು ಆ ಮಾತು ಕೇಳ್ತೀರಾ. ದೇವ್ರು ಹೇಳೋದಕ್ಕೆ ನೀವು ಆ ಕಾರ್ಯ ಮಾಡ್ತೀರಾ. ಈಸ್ಕೊಡೋಣ. ಇದು ಹೆಂಗೆ ಬಂತು ಮನಸ್ಸಲ್ಲಿ? ದೇವ್ರು ಹಾಕಿರೋದು. ಹಲ್ಲೆಲೂಯಾ. ಅವಾಗ ನಿಮ್ಮ ದೇವ್ರ ಪಿಲ್ಲರ್ ಆಗಿ ಹಾಕ್ತಾರೆ. ಹಲ್ಲೆಲೂಯಾ. ಅರ್ಥ ಆಗುತ್ತಾ? ಅವಾಗ ದೇವ್ರ ಮಾತು ನಾವು ಕಿವಿ ಕೊಡಬೇಕು. ಕಿವಿ ಕೊಟ್ರಂದ್ರೆ ಅದು ನಮ್ಮ ಜೀವನದಲ್ಲಿ ನೆರವೇರುತ್ತೆ. ಹಲ್ಲೆಲೂಯಾ. ಅವ್ರು ಪಿಲ್ಲರ್ ಆಗಿ ಇಡ್ತಾರೆ. ಪಿಲ್ಲರ್ ಅಂತ ಹೇಳಿದಾಗ ನೋಡಿ, ಓದ್ರಿ, ಕನ್ನಡದಲ್ಲಿ ಓದ್ರಿ. ದೇವರು ಈಗ ಕಟ್ಟುತ್ತಿರುವ ಆತ್ಮಿಕ
ವಿಶ್ವಾಸಿಗಳಿಗೂ ಒಂದು ಪಾತ್ರವಿದೆ. ಸ್ತಂಭವಾಗಿರುವುದು ಈ ಆಲಯದಲ್ಲಿ ಮುಖ್ಯವಾದ ಮತ್ತು ಶಾಶ್ವತ ಸ್ಥಾನವನ್ನು ಸೂಚಿಸುತ್ತದೆ. ಹಲ್ಲೆಲೂಯಾ. ಪಿಲ್ಲರ್ ಅಂದ್ರೆ ಏನೋ ಒಂದು ಹಂಗಲ್ಲ, ಶಾಶ್ವತವಾಗಿ ಇರೋಂಥ ಪಿಲ್ಲರು, ಶಾಶ್ವತ ಇರೋದು ಪಿಲ್ಲರು. ಇದೇ ನೀವೇನು ಮಾಡ್ತಿರೋ ಅದನ್ನೇ ಪರಲೋಕದಲ್ಲಿ. ಹಲ್ಲೆಲೂಯಾ. ನೀವು ಹೆಂಗೆ ಪಿಲ್ಲರ್ ಆಗಿರ್ತೀರ ಹಾಗೇನೆ ಪರಲೋಕದಲ್ಲಿ ಪಿಲ್ಲರ್ ಆಗಿರ್ತೀರ. ಹಲ್ಲೆಲೂಯಾ. ದೇವರು ಶಾಶ್ವತ ಇಡೋ ದೇವರು, ಸುಮ್ಮನೆ ಹಂಗೆಲ್ಲ ಇಡೋದಲ್ಲ, ಶಾಶ್ವತ ಇರೋದು. ಅವಾಗ ಪಿಲ್ಲರ್ ಆಗಿ ನಾವು ಇರಬೇಕು, ಪಿಲ್ಲರ್ ಆಗಿರಬೇಕು. ಅವಾಗ ಪಿಲ್ಲರ್ ಆಗಿರ್ಬೇಕು. ಆ ಥರ ತುಂಬ ಜನ ನಾವು ಹೇಳ್ಕೊಂಡು ಹೋಗ್ಬೋದು, ಇದ್ದಾರೆ ಸಭೆಯಲ್ಲಿ ಇದ್ದಾರೆ. ಏನು ಕೊರತೆ ಇದೆ ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಬೇಕು ಅನ್ನೋ ಪಿಲ್ಲರ್ ಆಗಿ. ಹಲ್ಲೆಲೂಯಾ. ಅವಾಗ ದೇವ್ರು ಏನು ಮಾಡ್ತಾರೆ, ಆಶೀರ್ವಾದ ನಡ್ಸ್ಕೊಂಡು ಬರ್ತಾರೆ. ಪಿಲ್ಲರ್ ಆಗಿರಬೇಕು, ಹೇಳಿ, ಪಿಲ್ಲರ್ ಆಗಿರಬೇಕು. ಹಲ್ಲೆಲೂಯಾ. ಎಫೆಸೀಯರ್ 2:19 ನೋಡ್ತೀವಿ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಈ ವಾಕ್ಯ ನೋಡಿದಾಗ ಎಫೆಸೀಯರ್ 2:19 ಓದಿರಿ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಹಲ್ಲೆಲೂಯಾ. ಈಗ ಅರ್ಥ ಆಗುತ್ತಾ? ಅನ್ಯರು ಪರದೇಶಿಯರು ಆಗಿಲ್ಲ, ದೇವರ ಜನರೊಂದಿಗೆ ಒಂದು ಸ್ಥಾನದಲ್ಲಿ ದೇವರ ಮನೆಯಾಗಿದ್ದೀರಾ. ಅನ್ಯರಿಗೂ ಪರದೇಶಿಗೂ ಡಿಫ್ರೆಂಟ್ ಇದೆ. ಅವಾಗ ದೇವರ ಮನೆಯವರಿಗೂ ಒಂದು ಡಿಫ್ರೆಂಟ್ ಇದೆ. ತೂಣಿಗೂ ಸ್ತಂಭ, ಈ ಪಿಲ್ಲರ್ಗೂ ಪ್ಲಸ್ ಅನ್ಯರಿಗೂ ಪರದೇಶಿಗೂ ಡಿಫ್ರೆಂಟ್ ಇದೆ. ಈ ಮೂರು ಸ್ಥಾನದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ? ನಾವು ತೂಣಾಗಿದ್ದೀವಾ, ಇಲ್ಲ ನಾವು ಪರದೇಶಿಯಾಗಿದ್ದೀವಾ, ಇಲ್ಲ ಅನ್ಯರಾಗಿದ್ದೀವಾ? ಈ ಅನ್ಯರಂದರೆ ಜಸ್ಟ್ ಬೇರೆ ಯಾರೋ ನಂಗೆ ಗೊತ್ತಿಲ್ಲ, ಈ ರೀತಿ ತುಂಬ ವರ್ಷದಿಂದ ಇರ್ತಾರೆ ಸಭೆಯಲ್ಲಿ, ಇದ್ರೂ ಅನ್ಯರಾಗಿರ್ತಾರೆ. ತುಂಬ ವರ್ಷ ಇರ್ತಾರೆ ಸಭೆಯಲ್ಲಿ, ಅನ್ಯರಾಗಿರ್ತಾರೆ. ತುಂಬ ವರ್ಷ ಇರ್ತಾರೆ, ಪರದೇಶಿಯಾಗಿರ್ತಾರೆ. ಆದರೆ ನಾವು ಹೇಗಿರಬೇಕು? ಮನೆಯವರಾಗಿರಬೇಕು ಒಂದು ಸ್ಥಾನದಲ್ಲಿ. ಇದೇ ದೇವರು ನೋಡ್ತಾ ಇರೋದು. ಹಲ್ಲೆಲೂಯಾ. ಈಗ ಅರ್ಥ ಆಗುತ್ತಾ? ಅವಾಗ ನಾವು ಪಿಲ್ಲರ್ ಆಗಿರಬೇಕು. ನಾವು ಪರದೇಶಿಯಾಗಿರಬಾರ್ದು, ಅನ್ಯರಾಗಿರಬಾರ್ದು. ಅನ್ಯರು ಪರದೇಶಿಯಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿಲ್ಲ, ನಿಮ್ಮನ್ನ ಪಿಲ್ಲರಾಗಿ ಇಡೋಕ್ಕೆ ದೇವರು ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅವಾಗ ಅನ್ಯರು ಪರದೇಶಿ ಅಂತ ಹೇಳಿದಾಗ ಅವ್ರು ಬಂದು ಸುಮ್ಮನೆ ಏನು ಮಾಡ್ತಾರೆ, ಒಂದು ದೇವರ ಕಾರ್ಯದಲ್ಲಿ, ದೇವರ ಆಲಯದಲ್ಲಿ, ದೇವರ ವಾಕ್ಯದಲ್ಲಿ ಅವ್ರು ಹೆಂಗಿರ್ತಾರೆ? ಅನ್ಯರಾಗಿರ್ತಾರೆ, ಪರದೇಶಿಯಾಗಿರ್ತಾರೆ. ಅವ್ರು ಹೆಂಗಂದ್ರೆ, ಇದಕ್ಕೆ ನನಗೆ ಸಂಬಂಧ ಇಲ್ಲ, ನನಗೂ ದೇವರಿಗೆ ಸಂಬಂಧ ಇಲ್ಲ, ನನಗೂ ಚರ್ಚ್ಗೆ ಸಂಬಂಧ ಇಲ್ಲ, ನನಗೂ ದೇವರ ವಾಕ್ಯಕ್ಕೆ ಸಂಬಂಧ ಇಲ್ಲ, ನನಗೂ ಪರಲೋಕಕ್ಕೆ ಸಂಬಂಧ ಇಲ್ಲ, ನಾನು ದೂರ. ಅವರು ಇಲ್ಲೇ ಇರ್ತಾರೆ. ಅವಾಗ ಅವ್ರಿಗೆ ಇನ್ನೇನು ಬರುತ್ತೆ? ಅನ್ಯರು, ಅವರಿಗೆ ಪರದೇಶಿ. ಅವಾಗ ತೂಣಾಗಿರೋರಿಗೂ ಇಲ್ಲೇ ಇರ್ತಾರೆ. ಹಲ್ಲೆಲೂಯಾ. ಅವಾಗ ಈ ಅನ್ಯರು, ಪರದೇಶಿ, ಆಮೇಲೆ ಈ ಪಿಲ್ಲರ್, ಈ ಮೂರು ಸ್ಥಾನದಲ್ಲಿ ನಾವು ಯಾವ ಸ್ಥಾನದಲ್ಲಿ ನಾವು ಇದ್ದೀವಿ? ನಾವು ಪಿಲ್ಲರ್ ಆಗಿದ್ದೀವಾ? ನಾವು ಪರದೇಶವಾಗಿದ್ದೀವಾ? ಪರದೇಶಿಯಾಗಿರೋಕ್ಕೆ ದೇವರು ಇಷ್ಟಪಡೋದಿಲ್ಲ. ನಾವು ಅನ್ಯರಾಗಿರೋಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರು ಇಷ್ಟಪಡೋದು ಪಿಲ್ಲರ್ ಆಗಿ. ನಾನು ಪಿಲ್ಲರ್ ಆಗಿದ್ದೇನೆ, ನಾನು ಪರಲೋಕದಲ್ಲಿ ಪಿಲ್ಲರ್ ಆಗಿರ್ತೀನಿ. ಹಲ್ಲೆಲೂಯಾ. ಪಿಲ್ಲರ್ ಆಗಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಪಿಲ್ಲರ್ ಆಗಿರಬೇಕು. ನಾವು ಅನ್ಯರಾಗಿರಬಾರ್ದು. ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ, ಈ ವಾಕ್ಯಕ್ಕೆ ನನಗೆ ಸಂಬಂಧ ಇಲ್ಲ, ದೇವರಿಗೆ ನನಗೆ ಸಂಬಂಧ ಇಲ್ಲ, ಈ ರೀತಿಯೆಲ್ಲ ನನಗೆ ಸಂಬಂಧ ಇಲ್ಲ, ಆ ರೀತಿ ಬಿಟ್ಟು ದೂರ ಹೋಗಬಾರ್ದು. ದೇವರ ಕಾರ್ಯದಲ್ಲಿ ನಾನು ಒಬ್ಬನಾಗಿದ್ದೀನಿ. ಹಲ್ಲೆಲೂಯಾ. ನಾನು ಒಬ್ಬಳಾಗಿದ್ದೀನಿ, ನಾನು ತೂಣಾಗಿದ್ದೀನಿ, ನಾನು ಪಿಲ್ಲರ್ ಆಗಿದ್ದೀನಿ. ಹಲ್ಲೆಲೂಯಾ. ಆ ರೀತಿ ದೇವರು ಎದುರು ನೋಡ್ತಾರೆ. ಪಿಲ್ಲರ್ ಆಗಿರಬೇಕು. ಹಲ್ಲೆಲೂಯಾ. ಪಿಲ್ಲರ್ ಆಗಿದ್ದೀನಿ, ನಾನು ದೇವರ ಮನೆಯಲ್ಲಿ ಒಂದು ಪಿಲ್ಲರ್ ಆಗಿದ್ದೀನಿ. ಆ ಪಿಲ್ಲರ್ ಆಗಿರುವಾಗ ನಮಗೆ ಏನಿರಬೇಕಂದ್ರೆ ತಾಳ್ಮೆ ಇರಬೇಕು ನಮಗೆ. ಹಲ್ಲೆಲೂಯಾ. ಈ ಪಿಲ್ಲರ್ಗೆ ಏನು ಬರಬಾರ್ದು? ಅಹಂಕಾರ ಬರಬಾರ್ದು. ಈ ಪಿಲ್ಲರ್ಗೆ ಏನು ಬರಬಾರ್ದು? ನನ್ನಿಂದನೇ ಸಭೆ ಅಂದ್ಬಿಟ್ಟು ಈ ಅಹಂಕಾರ, ಈ ದುರಹಂಕಾರ ಒಡೆ ಬರಬಾರ್ದು. ಅರ್ಥ ಆಗುತ್ತಾ? ಕೆಲವು ಟೈಮ್ ಪಿಲ್ಲರ್ಗೆ ಬಂದ್ಬಿಡುತ್ತೆ, ನನ್ನಿಂದನೇ ಸಭೆ, ನನ್ನಿಂದನೇ ಜನರು ಬರ್ತಾ ಇರೋದು,
ನಾನು ಇಲ್ಲ ಅಂದರೆ ಸಭೆ ಅಷ್ಟೇ ಬಿದ್ದೋಗ್ಬಿಡುತ್ತೆ. ಈ ಪಿಲ್ಲರಿಗೆ ಅಹಂಕಾರ ಬಂದ್ಬಿಡುತ್ತೆ. ಇದು ಬಂದು ಈ ದುರಾತ್ಮ ಬರೋದು ಈ ಕಿರಿಯೆ ಎಲ್ಲ. ಈ ದುರಾತ್ಮ ಕಿರಿ ಎಲ್ಲಿಂದ ಬರುತ್ತಂದರೆ ಒಬ್ಬರು ಬಿಟ್ಟು ಕ್ರಿಯೆ ಮಾಡ್ತಾ ಇರುತ್ತೆ. ಹೆಂಗೆ ಕ್ರಿಯೆ ಮಾಡ್ತಂದ್ರೆ ಅಹಂಕಾರದ ಮೆರಿತಾರೆ, ಹಾಗೇ ಅಡಗ್ತಾರೆ. ಮತ್ತೆ ಇನ್ನೊಬ್ಬರು ಎದೊಳ್ತಾರೆ, ಅವ್ರು ಅಡಗ್ತಾರೆ. ತಿರ್ಗಿ ಇನ್ನೊಬ್ಬರು ಎದೊಳ್ತಾರೆ, ಅವ್ರು ಅಡಗ್ತಾರೆ. ಈ ರೀತಿ ಈ ಕಿರಿ ಏನು ಮಾಡ್ತಾ ಇರುತ್ತೆ, ಎದೊಳ್ತಾ ಇರುತ್ತೆ ಸಭೆಯಲ್ಲಿ. ಅವಾಗ ದೇವರು ಏನು ಮಾಡ್ತಾರೆ, ಇನ್ನು ಅಡಗಿಸ್ತಾರೆ. ಅವಾಗ ಪಿಲ್ಲರ್ಗೆ ಏನು ಬರಬೇಕು, ತಾಳ್ಮೆ ಇರಬೇಕು. ಅಪ್ಪ ನಾನಿಲ್ಲಪ್ಪ, ದೇವರು ಇಟ್ಟಿದ್ದಾರೆ, ದೇವ್ರ ಕೃಪೆಯಿಂದ ನನ್ನಿಂದ ಏನಿಲ್ಲ. ಆ ತಾಳ್ಮೆ ಯಾವಾಗಲೂ ಇರಬೇಕು. ಅದು ಈ ಲೂಸಿಫರ್ ಸ್ಪೀಡ್ ಎಲ್ಲ ಹೆಂಗೆ ಗೊತ್ತಾ, ಅದಕ್ಕೆ ಲೂಸಿಫರ್ ಸ್ಪೀಡ್ ಎಲ್ಲ ಆರಾಧನೆ ಮಾಡಿದಾಗ ನನ್ನಿಂದನೇ ದೇವರು ಆರಾಧಿಸ್ತಾ ಇದ್ದಾರೆ. ಆ ಲೂಸಿಫರ್ಗೆ ಆ ಸ್ಪೀಡಲ್ಲಿ ಆ ಅಹಂಕಾರ ಬಂದಿದ್ದನೇ ದೇವ್ರ ಕೆಳಗೆ ತಳ್ಬಿಟ್ರು. ಯಾಕಂದ್ರೆ ದೇವ್ರು ಸಮವಾಗಿ ಕುತ್ಕೊಂಡ ತಕ್ಷಣ ಏನಾಗುತ್ತೆ, ಒಂದು ದುರಹಂಕಾರ ಬಂದ್ಬಿಡುತ್ತೆ. ಬರಬಾರ್ದು. ಹಲ್ಲೆಲೂಯಾ. ನಾವು ಯಾವ ಜಾಗದಿಂದ ಬಂದಿದ್ದೀವಿ, ಎಲ್ಲಿಂದ ನಾವು ಬಂದಿದ್ದೀವಿ ಅದನ್ನ ಮರ್ತು ಬಿಡಬಾರ್ದು. ಹಲ್ಲೆಲೂಯಾ. ನಮ್ಮ ದೇವರು ಒಂದು ಪಿಲ್ಲರ್ ಆಗಿಟ್ಟಿದೆ. ದೇವರೇ ನಿಮ್ಗೆ ಸ್ತೋತ್ರಪ್ಪ, ನಿಮ್ಮ ನಾಮ ಮಹಿಮೆ, ನನ್ನಿಂದೆಲ್ಲ ನೀವು ನಮ್ಮನ್ನ ಆರಿಸ್ಕೊಂಡಿರೋದು. ಆ ರೀತಿ ನಮ್ಮ ತಾಳ್ಮೆ ಇರಬೇಕು. ಹಲ್ಲೆಲೂಯಾ. ತಾಳ್ಮೆಯಿಂದಾಗ ದೇವರು ಇನ್ನೂ ಚೆನ್ನಾಗಿ ಬಲಪಡಿಸ್ತಾರೆ. ಈ ಪಿಲ್ಲರ್ ಬಂದು ತುಂಬ ತಾಳ್ಮೆಯಿಂದ ಹೋದಾಗನೇ ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಪಿಲ್ಲರು ಇಲ್ಲ ಅಂದರೆ ಬಿದ್ದೋಗ್ಬಿಡುತ್ತೆ, ಪಿಲ್ಲರ್ ಕ್ರಾಕ್ ಆಗ್ಬಿಡುತ್ತೆ. ಅದಕ್ಕೇನಾಗುತ್ತೆ, ಅಹಂಕಾರ, ನನ್ನಿಂದ ಈ ಅಹಂಕಾರ ಬಂದು ಪಿಲ್ಲರ್ ಬರಬಾರ್ದು. ಹಲ್ಲೆಲೂಯಾ. ಆ ಪಿಲ್ಲರ್ ಯಾರೇ ಆಗಲಿ, ದೇವ ಸೇವಕರೇ ಆಗಲಿ, ಅದು ವಿಶ್ವಾಸದಲ್ಲಿ ಯಾರೇ ಆಗಲಿ, ಈ ಬರಬಾರ್ದು. ಹಲ್ಲೆಲೂಯಾ. ಓಕೆ. ಈ ಎಫೆಸ 2:20 ನೋಡಿದಾಗ ಓದ್ರಿ. ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾಯದಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ನೆಕ್ಸ್ಟ್ ವಾಕ್ಯ ಓದ್ರಿ. ಓಕೆ, ಅದನ್ನು ನೀವು ಬೈಬಲ್ ಓದ್ರಿ. 21 ಓದ್ರಿ. ಮುಖ್ಯವಾದ ಮೂಲೆಗಲ್ಲು ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಹಲ್ಲೆಲೂಯಾ. ಈ 2 ವಾಕ್ಯ ನೋಡಿದಾಗ ಈ ಪಿಲ್ಲರ್ಗಳ ಇದ್ರೂ ದೇವರೇ ಫೌಂಡೇಶನ್. ಹಲ್ಲೆಲೂಯಾ. ದೇವರೇ ಈ ಮೂಲೆ ಕಲ್ಲಾಗಿದ್ದಾರೆ. ಅವರಿಲ್ಲ ಅಂದರೆ ಸಭೆ ಇಲ್ಲ. ಅವರೇ ಮೇಯ್ನ್. ಅರ್ಥ ಆಗುತ್ತಾ? ಅವರೇ ಮೇಯ್ನ್. ಆ ಮೇಯ್ನು ಸ್ಥಾನದಲ್ಲಿ ಮನುಷ್ಯರು ಎಂಟ್ರಿ ಆಗಬಾರ್ದು, ಈ ಪಿಲ್ಲರ್ ಎಂಟ್ರಿ ಆಗಬಾರ್ದು. ದೇವರು ನಡೆಸ್ತಾ ಇರೋಂಥ ಆಲಯನ, ದೇವರು ನಡೆಸ್ತಾ ಇರೋಂಥ ಕಾರ್ಯದಲ್ಲಿ ಈ ಮನುಷ್ಯರು, ಈ ಪಿಲ್ಲರ್ ಏನಾಗಬಾರ್ದು, ಎಂಟ್ರಿ ಆಗಬಾರ್ದು. ಇದು ನನ್ನಿಂದ ನಿಲ್ತಾ ಇದೆ, ಅದು ತಪ್ಪು. ಅರ್ಥ ಆಗುತ್ತಾ? ಅವಾಗ ಎಂಟ್ರಿ ಆಗಬಾರ್ದು. ಎಲ್ಲಿ ದೇವರೇ ಎಲ್ಲದಕ್ಕೂ. ದೇವರಿಲ್ಲ ಅಂದರೆ ಈ ಪಿಲ್ಲರಲ್ಲಿ ನಿಲ್ಲೋದಿಲ್ಲ. ದೇವರಿಲ್ಲ ಅಂದರೆ ಯಾವ ಪಿಲ್ಲರ್ ನಿಲ್ಲೋದಿಲ್ಲ, ಯಾವ ಆಲಯನೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಿಲ್ಲ. ಅವಾಗ ದೇವರೇ ಮುಖ್ಯ. ಹಲ್ಲೆಲೂಯಾ. ಅವಾಗ ದೇವರೇ ಮುಖ್ಯ ಅಂದರೆ, ದೇವರೇ ಫೌಂಡೇಶನ್, ದೇವರೇ ಎಲ್ಲ ಇರಬೇಕಂದ್ರೆ ಅವಾಗ ನಾವೇನು ಮಾಡಬಾರ್ದು, ನಾವು ಎಲ್ಲಿ ಸ್ಥಾನದಲ್ಲಿ ಇಟ್ಟಿದ್ದಾರೆ ದೇವರು, ನಮ್ಮ ಪಿಲ್ಲರ್ ಆಯ್ತಾ, ಆ ಪಿಲ್ಲರಲ್ಲೇ ಇರಬೇಕು, ಪಿಲ್ಲರೇ ಇರಬೇಕು. ದೇವ್ರ ಸಿಂಹಾಸನದಲ್ಲಿ ತಲೆ ಇಡಬಾರ್ದು. ಅರ್ಥ ಆಗುತ್ತಾ? ಪಿಲ್ಲರ್ ಆಯ್ತಾ, ಪಿಲ್ಲರ್ ಆಗಿರಬೇಕು. ದೇವರ ಸಿಂಹಾಸನದಲ್ಲಿ ಹೋಗಿ ನಾನು ಕೂತ್ಕೊಂಡು ನಾನು ರೂಲಿಂಗ್ ಮಾಡ್ತೀನಿ, ಈ ಸ್ಪಿರಿಟ್ ನಮ್ಮಲ್ಲಿ ಬರಬಾರ್ದು. ಅರ್ಥ ಆಗುತ್ತಾ? ಇದು ಈ ಸ್ಪಿರಿಟ್ ಬರಬಾರ್ದು ಸಭೆಯಲ್ಲಿ. ಇದು ಬಂದಾಗ ದೇವರು ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಅಡಗಿಸ್ತಾರೆ. ಈ ಸ್ಪಿರಿಟ್ ಏನು ಮಾಡುತ್ತೆ, ಸಭೆಯಲ್ಲಿ ಕಿರಿಯ ಮಾಡುತ್ತೆ. ಎಲ್ಲ ಸಭೆಯಲ್ಲಿ ಇರುತ್ತೆ. ಆದರೆ ಯುದ್ಧ ಮಾಡ್ತಾರೆ ದೇವರು, ಅಡಗಿಸ್ತಾರೆ. ಆ ಕಿರಿಯ ಏನು ಮಾಡುತ್ತೆ, ರೂಲಿಂಗ್ ಮಾಡುತ್ತೆ. ರೂಲಿಂಗ್ ಹೆಂಗೆ ಮಾಡುತ್ತೆ ಅದು, ಆ ಕಿರಿಯೆ ಸಭೆ ಮಕ್ಕಳೆಲ್ಲ ಡಿಸ್ಟರ್ಬ್ ಮಾಡುತ್ತೆ. ಆ ಸ್ಪಿರಿಟ್ ಬಂದಾಗ ಪಿಲ್ಲರ್ನ ಮರೆತುಬಿಟ್ಟು ಸಿಂಹಾಸನ ಕೂತ್ಕೊಂಡಿದ್ದು ನೆನಪು. ಸಿಂಹಾಸನ ಕೂತ್ಕೊಂಡು ನೆನಪಲ್ಲಿ ಏನು ಮಾತಾಡೋದು, ಯಾಕೆ ಈ ಥರ ಬಂದಿದೆಯಾ ಚರ್ಚಿಗೆ, ಚೆನ್ನಾಗಿ ಮಾತಾಡು, ಸರಿಯಾಗಿ ಪ್ರಾರ್ಥನೆ ಮಾಡು, ಸರಿಯಾಗಿ ಬಾ, ಇದೆಲ್ಲ ರೂಲಿಂಗ್ ಮಾಡ್ತಾ ಇರುತ್ತೆ. ಅರ್ಥ ಆಗುತ್ತಾ? ರೂಲಿಂಗ್ ಮಾಡುತ್ತೆ. ಈ ರೂಲಿಂಗ್ ಮಾಡಿದಾಗ ಏನಾಗುತ್ತೆ, ಒಬ್ಬರು ಮನಸ್ಸು ಕಷ್ಟ ಆಗುತ್ತೆ. ಅವಾಗ ಅವ್ರ ಬಂದು ನಾನು ಚರ್ಚೆಗೆ ಬರಲ್ಲ, ಕೋಪಿಸ್ಕೊತಾರೆ. ಯಾಕಂದ್ರೆ ಅವ್ರು ಬಂದು ಜಗಳ ಮಾಡ್ತಾರೆ.
ಅವ್ರು ಬಂದಂದರೆ ಅಲ್ಲಿ ಬಂದಂದರೆ ನನ್ನ ಬಂದು ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ. ಅರ್ಥ ಆಗುತ್ತಾ? ಅವ್ರು ಬಂದಿರಂದ್ರೆ ನಾನು ಬರಲ್ಲ ಚರ್ಚಿಗೆ. ಆ ಸ್ಪಿರಿಟ್ ಏನು ಮಾಡುತ್ತೆ, ಚರ್ಚಲ್ಲಿ ಒಬ್ಬೊಬ್ಬರನ್ನ ಓಡಿಸ್ತಾ ಇರ್ತಾರೆ. ಹೆಂಗೆ ಓಡಿಸ್ತೈತೆ ಅದು? ನಿಮ್ಮನ್ನೇ ಗುರಿ ಇಟ್ಟು ನಿಮ್ಮನ್ನೇ ಮಾತಾಡಿಸಿ ನಿಮ್ಮ ಮನಸ್ಸು ನೋಯಿಸಿ ಮಾತಾಡಿ ನಿಮ್ಮನ್ನ ದೂರ ಕಳಿಸೋದು ಈ ಸ್ಪಿರಿಟ್. ಇದಕ್ಕೆ ಜಾಗ ಕೊಡಬಾರ್ದು. ಹಲ್ಲೆಲೂಯಾ. ಅದಾಯ್ತಾ? ಪಿಲ್ಲರ್ ಬಂದು ಸಿಂಹಾಸನ ಬರಬಾರ್ದು. ಅದೇ ದೇವ್ರ ಸಿಂಹಾಸನ ಇದ್ದಾಗ ಅವ್ರು ರೂಲ್ ಮಾಡ್ತಾರೆ. ಆ ಥರ ಈ ಆಂಕರ್ ಪಿಲ್ಲರ್ಗೆಲ್ಲ ದೇವ್ರು ಏನು ಮಾಡ್ತಾರೆ, ಪಾಠ ಕಳಿಸ್ಕೊಡ್ತಾರೆ. ಅವಾಗ ಏನು ಮಾಡಿದ್ರೆ ಅಡಗ್ ಬಿಡ್ತಾರೆ, ಸೈಲೆಂಟ್ ಆಗ್ಬಿಡ್ತಾರೆ. ಬಾಣಪ್ಪ ನಮಗೆ ಯಾಕಪ್ಪ ಅಂದ್ಬಿಟ್ಟು ಅಡಗಿಸ್ತಾರೆ. ಆ ಥರ ದೇವರು ಸಿಂಹಾಸನ ಇರಬೇಕು. ಹಲ್ಲೆಲೂಯಾ. ದೇವ್ರು ನಮ್ಮ ಸಿಂಹಾಸನ ಇದ್ದು ಅವರೇ ಸೇವೆ ನಡೆಸ್ಕೊಂಡು ಹೋಗ್ತಾರೆ. ಪಿಲ್ಲರ್ ಆಗಿರೋ ನಮಗೆ, ಪಿಲ್ಲರ್ ಆಗಿದೆ ನೀವು, ಶಾಶ್ವತವಾಗಿರೋದು ಪಿಲ್ಲರ್ ಆಗಿರ್ಬೇಕಂದ್ರೆ ನಾವು ತಾಳ್ಮೆಯಿಂದ ಇರಬೇಕು. ನಮ್ಮಲ್ಲಿ ಇದು ಬರಬಾರ್ದು, ನನ್ನಿಂದಾನೇ ಬರಬಾರ್ದು, ತಾಳ್ಮೆ ಇರಬೇಕು. ಹಲ್ಲೆಲೂಯಾ. ಅದೇ ದೇವರು ಎದುರು ನೋಡ್ತಾರೆ. 1 ಕೊರಿಂಥಿಯರ್ 3:17 ನೋಡಿದಾಗ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ. ನೋಡಿದ್ರಾ? ಒಬ್ಬ ಆಲಯನ ಕೆಡಿಸಿದರೆ ದೇವರು ಅವನ ಕೆಡಿಸ್ತಾರೆ. ಈ ಆಲಯದಲ್ಲಿ ಕೆಡಿಸಿದ್ರೆ ಸರಿ, ನಿಮ್ಮ ಮನಸ್ಸನ್ನ ಕೆಡಿಸಿದ್ರೆ ಸರಿ, ಆ ಆಲಯ ನೀವೇ. ಹಲ್ಲೆಲೂಯಾ. ಅವಾಗ ಆಲಯ ಅಂತ ಹೇಳಿದಾಗ ಇಲ್ಲಿ ಕೂಡಿದಾಗ ಆಲಯನೇ, ನಮ್ಮ ಹೃದಯನೂ ಆಲಯನೇ. ಅದಾಗುತ್ತಾ? ನಮ್ಮ ಹೃದಯನ ಆಲಯ. ಆವಾಗ ನಮ್ಮ ನಿಮ್ಮದನ್ನೇ ಕೆಡಿಸಿದ್ರೆ ದೇವರು ಅವ್ರನ್ನ ಕೆಡಿಸ್ತಾರೆ. ಅರ್ಥ ಆಗುತ್ತಾ? ಅವ ಆಲಯನ ಕೆಡಿಸಿದ್ರೆ ದೇವರು ಅವ್ರನ್ನ ಕೆಡಿಸ್ತಾರೆ. ಆ ಆಲಯ ನೀವೇ ಆಗಿದ್ದೀರಾ. ಅವಾಗ ಆಲಯಾಗಿ ನೀವೇ ಆಗಿದ್ದೀರಾ. ಆಗಿರ್ಬೇಕಂದ್ರೆ ದೇವರ ಆಲಯ ಆಗಿದ್ದಿರಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಪಿಲ್ಲರ್ ಆಗಿದ್ದೀರಾ. ದೇವರೇ ನಿಮ್ಮನ್ನ ನಡ್ಸ್ಕೊಂಡು ಹೋಗೋದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅವಾಗ ಸಭೆ ಅಂದರೆ ಈಗಿರಬೇಕು. ಅವಾಗ ದೇವರು ನಮ್ಮ ಜೊತೆಲಿ ಇದ್ದಾರೆ. 1 ಕೊರಿಂಥಿಯರ್ 6:19 ನೋಡಿದಾಗ ಹೋದ್ರಿ. ಈಗ ಈ ವಾಕ್ಯ ತುಂಬ ಇದು. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯುವುದು. ಹಲ್ಲೆಲೂಯಾ. ಈಗ ಪವಿತ್ರಾತ್ಮ ನಿಮ್ಮಲ್ಲಿ ಬಂದಾಗ ನೀವಲ್ಲ, ನಿಮ್ಮಲ್ಲಿ ದೇವರಿದ್ದಾರೆ. ಹಲ್ಲೆಲೂಯಾ. ಈಗ ನೋಡಿದ್ರ ಹೊಸ ಕಾರ್ಯ ಹೆಂಗಾಗುತ್ತಂದ್ರೆ, ನಾನಲ್ಲ, ನನ್ನಲ್ಲಿ ದೇವರಿದ್ದಾರೆ. ನಾನು ಯಾವಾಗಲೂ ಈ ಹಳೆಯ ಮನುಷ್ಯ ಸತ್ತು ಹೋದ, ಈಗ ಹೊಸ ಮನುಷ್ಯನಾಗಿದ್ದೀನಿ. ಈಗ ಹಳೆ ಮನುಷ್ಯ ಅಲ್ಲ, ಹೊಸ ಮನುಷ್ಯ. ಈಗ ನನ್ನಲ್ಲಿ ದೇವರಿದ್ದಾರೆ. ಹಲ್ಲೆಲೂಯಾ. ಈಗ ಅರ್ಥ ಆಗುತ್ತಾ? ದೇವರಿಗೆ ನನ್ನ ವಾಸ ಮಾಡ್ತಿದ್ದಾರೆ. ಈಗ ನನ್ನಲ್ಲಿ ದೇವರಿದ್ದಾರೆ, ಅವರೇ ನನ್ನ ಜೊತೆಲಿದ್ದಾರೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಈ ಮೈಂಡ್ ನಮ್ಮಲ್ಲಿ ಬರಬೇಕು. ಅವಾಗ ಹಳೇ ಮನುಷ್ಯ ನಮ್ಮಲ್ಲಿ ಬಿಟ್ಟು ಆಚೆ ಹೋಗಬೇಕು. ಅದ್ರಲ್ಲಿ ಎಲ್ಲೆಲ್ಲೋ ಸ್ವಲ್ಪ ಅಂಟ್ಕೊಂಡಿರುತ್ತೆ. ಅದು ಆ ಕಾರ್ಯ ಈ ಕಾರ್ಯ, ಇನ್ನೂ ಇದರಿಂದ ಕ್ಲಿಯರ್ ಆಗಿಲ್ವಾ, ಕ್ಲಿಯರ್ ಆಗಬೇಕು. ಹಲ್ಲೆಲೂಯಾ. ಕ್ಲಿಯರ್ ಆದಾಗ ಆವಾಗ ನೀವಿರೋದಿಲ್ಲ, ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡ್ತಾರೆ. ಆವಾಗ ನಿಮ್ಮ ಹೃದಯ ಬಂದು ದೇವರ ಗುಡಿಯಾಗಿರುತ್ತೆ. ಹಲ್ಲೆಲೂಯಾ. ದೇವರ ಗುಡಿಯಾಗಿರುತ್ತೆ. ಪವಿತ್ರಾತ್ಮ ನಿಮ್ಮಲ್ಲಿ ಬಂದಾಗ ನೀವಲ್ಲ, ಪವಿತ್ರಾತ್ಮ ನಿಮ್ಮಲ್ಲಿದ್ದು ಕ್ರಿಯೆ ಮಾಡೋರಾಗಿರ್ತಾರೆ. ಅವಾಗ ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾಗ ಆವಾಗ ಸಭೆಯಲ್ಲಿ ನೀವು ಪಿಲ್ಲರ್ ಆಗಿರ್ತೀರ. ದೇವರ ಕಾರ್ಯದಲ್ಲಿ, ಎಲ್ಲ ಹೊಸ ಕಾರ್ಯ ಮಾಡೋದಲ್ಲಿ ನೀವು ಒಂದು ಭಾಗವಾಗಿರ್ತೀರ. ನೀವು ಆಶೀರ್ವಾದವಾಗಿರ್ತೀರ. ಇದು ಶಾಶ್ವತವಾಗಿರುತ್ತೆ. ಇದು ಪರಲೋಕದಲ್ಲೂ ಇದು ಕನೆಕ್ಟ್ ಆಗುತ್ತೆ. ಹಲ್ಲೆಲೂಯಾ. ಅರ್ಥ ಆಗುತ್ತಾ? ಅವಾಗ ನಾನಲ್ಲ, ನನ್ನಲ್ಲಿ ದೇವರಿದ್ದಾರೆ. ನಾನಲ್ಲಪ್ಪ, ನಾನಲ್ಲವೇ ಅಲ್ಲ, ದೇವರೇ ನನ್ನಿದ್ದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅರ್ಥ ಆಗುತ್ತಾ? ಬನ್ನಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ಅಪ್ಪ ಈ ವೇಳೆ ಕರ್ತನೆ, ಈ ಕಾಣ ಆರಾಧನೆ ಕರ್ತನೆ, ಕೊಟ್ಟಿದ್ದ ವಾಕ್ಯಗೆ ಸ್ತೋತ್ರ ಕರ್ತನೆ. ಅಪ್ಪ ಪ್ರಕಟಣೆ 21:5 ಅಪ್ಪ ಸಿಂಹಾಸನ ಕುಳಿತುಕೊಂಡು ಅಪ್ಪ ನೀವು ಕರ್ತನೆ ಹೊಸ ಕಾರ್ಯಗಳು ನಮ್ಗೆ ಕೊಡೋ ದೇವರಾಗಿದ್ದೀರಾ. ಅಪ್ಪ ಹೊಸ ಕಾರ್ಯ ಕರ್ತನೆ. ಅಪ್ಪ ನಾವು ಏನಕ್ಕೋಸ್ಕರ ಆರಿಸ್ಕೊಂಡಿದ್ದೀರಾ, ಏನಕ್ಕೋಸ್ಕರ ರಕ್ಷಣೆ ಕೊಟ್ಟಿದ್ದೀರಾ ಅಪ್ಪ, ಅದು ನೆರವೇರಿಸಿದಾಗ ಅಪ್ಪ ನಿಮ್ಮ ಸಿದ್ಧ ಅಪ್ಪ ನಿಮ್ಮ ಕಾರ್ಯದಲ್ಲಿ ಕರೆಕ್ಟಾಗಿ ನಡ್ಕೊಂಡು ಹೋದಾಗ ಅಪ್ಪ ನೀವು ನಮಗೆ ಕರ್ತನೆ ಇಟ್ಟಿರುವ ಹೊಸ ಕಾರ್ಯಗಳು ನಮ್ಮನ್ನು ನೆರವೇರುತ್ತೆ. ಅಪ್ಪ ಹೊಸ ಕಾರ್ಯ ನೆರವೇರಬೇಕಂದ್ರೆ ಅಪ್ಪ
ನಾವು ಹೊಸ ಸೃಷ್ಟಿಯಾಗಿ ಹೊಸ ಮನುಷ್ಯನಾಗಿ ನಾವು ಅಪ್ಪ ಇರಬೇಕಪ್ಪ. ಹಳೆಯ ಮನುಷ್ಯ ನಮ್ಮಲ್ಲಿ ಇರಬಾರ್ದು. ಹೊಸ ಮನುಷ್ಯನಾಗಿದ್ದಾಗ ಅಪ್ಪ ನಮ್ಮಲ್ಲಿ ಇದ್ದು ನೀವು ಕಿರಿಯ ಮಾಡೋ ದೇವರಾಗಿದ್ದೀರ ಕರ್ತನೆ. ಅಪ್ಪ ನಮ್ಮ ಜೊತೆಲಿದ್ದು ನಡೆಸೋ ದೇವರಾಗಿದ್ದೀರಪ್ಪ. ಅಪ್ಪ ನಾವು ಅಪ್ಪ ಪಿಲ್ಲರ್ ಆಗಿ ಅಪ್ಪ ಆಲಯದಲ್ಲಿ ಇರಬೇಕು. ಪಿಲ್ಲರ್ ಆಗಿದ್ದಾಗ ಕರ್ತನೆ ಆಶೀರ್ವಾದ ಇರುತ್ತೆ. ನಾವು ಅನ್ಯರಾಗಿರಬಾರ್ದು, ಪರದೇಶಿಯಾಗಿರಬಾರ್ದು, ಪಿಲ್ಲರ್ ಆಗಿರ್ಬೇಕು ಕರ್ತನೆ. ಆ ಪಿಲ್ಲರ್ ಆಗಿರೋ ಶಾಶ್ವತವಾಗಿ ಪರಲೋಕದಲ್ಲಿ ಕನೆಕ್ಟ್ ಆಗಂತ ಅಪ್ಪ ಪಿಲ್ಲರ್ ಆಗಿ ನಾವು ಇರ್ಬೇಕಪ್ಪ. ಆ ರೀತಿ ನಮ್ಗೆ ನಡೆಸಿದ್ದೇವರೇ ಯೇಸುವಿನ, ಆ ರೀತಿ ನಡೆಸಿದ್ದೇವರೇ ಅಪ್ಪ. ನಮ್ಮ ಹೊಸ ಸೃಷ್ಟಿಯಾಗಿ ನಡೆಸಿದ್ದೇವರೇ ಅಪ್ಪ. ನಮ್ಮಲ್ಲಿ ನೀವು ವಾಸ ಮಾಡಿದ್ದೇವರೇ, ನಾನಲ್ಲ, ನಮ್ಮಲ್ಲಿ ನೀವು ಇರ್ಬೇಕಪ್ಪ. ನೀವು ನಮ್ಮನ್ನು ನಡೆಸಬೇಕು ದೇವರೇ. ನಾನು ಇಷ್ಟವಾಗಿ ಓಡೋದಲ್ಲ, ನೀವು ನಮ್ಮ ನಡೆಸೋರಾಗಿರ್ಬೇಕು. ನಾನಲ್ಲ, ನನ್ನಲ್ಲಿ ವಾಸ ಮಾಡೋ ದೇವರೇ ಇದ್ದಾರೆ ಅಪ್ಪ. ನಮ್ಮ ಹೃದಯ ಕರ್ತನೆ ಅಪ್ಪ ದೇವರು ಗುಡಿಯಾಗಿರ್ಬೇಕು ಕರ್ತನೆ ಅಪ್ಪ. ನೀವು ನಮ್ಮ ಜೊತೆ ಇದ್ದು ನಡೆಸಿದ್ದೇವರೇ, ಹಾಗೆ ನಡೆಸೋರಾಗಿ ನಮ್ಮನ್ನು ಬದಲಾವಣೆ ಮಾಡಿ ಅದ್ಭುತವಾಗಿ ನಡೆಸಿದ್ದೇವರೇ. ಆ ರೀತಿ ಇದ್ದಾಗ ನಮಗೆ ಯಾವ ಚಿಂತನೆ ಇರೋದಿಲ್ಲ ಅಪ್ಪ, ಯಾವ ಕಾರ್ಯನೂ ಅಪ್ಪ ನಮಗೆ ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಡೆಸೋ ದೇವ್ರು ನೀವು ಇದ್ದೀರಾ, ನೀವು ನಮ್ಮಲ್ಲಿ ವಾಸ ಮಾಡ್ತೀರಾ, ನೀವೇ ಎಲ್ಲ ನೋಡ್ಕೊಂತೀರಾ ಅಂದ್ಬಿಟ್ಟು ಆ ಧೈರ್ಯನು, ಆ ನಂಬಿಕೆನು, ವಿಶ್ವಾಸ ನಮಗೆ ತುಂಬಿಸಿ ನಡೆಸಿದವ್ರೆ ಅಪ್ಪ. ಯಾವ ದುರಂಕಾರನು ಅಪ್ಪ, ಯಾವುದೇ ರೀತಿ ಕರ್ತನೆ ನಮ್ಮಲ್ಲಿ ಏನು ಬರಬಾರ್ದು ಅಪ್ಪ. ಅಪ್ಪ ಮನೆ ತಾಳ್ಮೆಯಿಂದ ನಡ್ಕೊಬೇಕು ದೇವ್ರೆ ಅಪ್ಪ. ನೀವಿದ್ರೇನೆ ನಮ್ಮ ಜೀವನ, ನೀವಿಲ್ಲದ ನಮ್ಮ ಜೀವನ ಇಲ್ಲ ಅಂತ ತಿಳ್ಕೊಬೇಕು ದೇವ್ರೆ. ಆ ರೀತಿ ನಡೆಸಿದ್ದೇವ್ರೆ, ನಮ್ಮ ಜೊತೆಲಿದ್ದು ನಡೆಸಿದ್ದೇವ್ರೆ, ಪ್ರತಿಯೊಬ್ಬರು ನಡೆಸಿದ್ದೇವ್ರೆ, ಆಶೀರ್ವದಿಸಿದ್ದೇವ್ರೆ. ನಿಮ್ಮ ಪಾದದಲ್ಲಿ ಒಪ್ಪಿಸಿನಪ್ಪ, ಯೇಸುವಿನ ನಾಮದಲ್ಲಿ ಬೇಡ್ತೀನಿ ದೇವರೇ, ಆಮೆನ್. ನನ್ನ ಮನೆಯವೇ ಅವನು ಕೊಂಡಾಡು, ಸರ್ವಂದನೇ ಆತನ ಕೀರ್ತಿಸಿ. ನನ್ನ ಮನೆಯವೇ ಅವನು ಕೊಂಡಾಡು, ಆತನ ಮಾಡಿದ ಉಪಕಾರ ಒಂದನ್ನು ಮರಿಬೇಡ. ಆಮೆನ್. ಕರ್ತನ ಯೇಸು ಕ್ರಿಸ್ತನ ಪ್ರೀತಿ ಪರಿಶುದ್ಧ ಆಯ್ಕೆನು ಸದಾಕಾಲ ಮುಂದೆ ಎಂದೆಂದಿಗಿರಲಿ. ಆಮೆನ್.